ಎಲ್ಲೋಗಿದ್ದವ ಈಗ ಬರ್ತಾ ಇದೆಯಲ್ಲ. ಯಾಕೋ ಕೊಳಿ ಸಾರು ಬಂದಿನವ. ಯಾಕೋ ಬೇಗದಂಗೆ ಆಯ್ತಾಯ್ತು. ಅತಿ ಕೆರೆ ಕಡೆಗೆ ಹೋಗಿದ್ದೆ ಕಂಡು ಬಂದೆ ಬಾ. ಅದು ಯಾರ್ದವ ದೊಡ್ಡ ಗೊತ್ತಿ ಹಂಗೆ ಓಡಾಡ್ತದಲ್ಲ ಅಲ್ಲಿ. ಓ ನಿಮ್ ದಡ ಗುಡ್ಸಟ್ಟಿದ್ದು ಕಣವ, ಕಂತ್ರಿ ಮುಂಡೆದು. ಚೆನ್ನಾಗಿ ಆಲೋಗಿಲ್ಲ, ಚೆನ್ನಾಗಿ ಸಾಕಿನಂಗೆ ಕಣವ. ಅಯ್ಯೋ ಕಣವ, ಚೆನ್ನಾಗಿ ಸಾಯ್ಕೊಂಡವಳೆ ಕೊತ್ತಿನ. ಕಂತ್ರಿ ಮುಂಡೆ ನಮ್ಮನೆಗೂ ಬಂದು ಹಾಲು ಕಾಯಿ ಎಲ್ಲ ತಿನ್ಕೊಂಡಾಯ್ತದೆ, ನಾವು ಯಾರು ಇಲ್ದತ್ತಲ್ಲಿ. ನಮ್ಮ ಮನೆಗೆ ಬಂದರೆ ಕಟ್ಟಾಕ್ಬಿಡವ, ಕುಯ್ಕೊಳ್ಳೋಣತೆಗೆ ಸಾರು ಮಾಡ್ಕೊಳ್ಳೋಣ, ಒಪ್ಪತ್ತು ಕಾಯ್ತದೆ. ಅಯ್ಯೋ ನಾನು ಅಲ್ಲೇ ಒಂದು 2-3 ಸಲ ಇಟ್ಕೊಳ್ಳೋಣ ಅಂತ ನೋಡಿನಿ. ಪುಸ್ತಕಂತ ಜಾಕ ಬಿಡ್ತಾನೆ ನನ್ನ ಮಗನೇ ತಂದು. ಇವತ್ತೇನಾರ ಬಂದರೆ ಕೌಚಾಕ್ಬಿಡ್ತೀನಿ ಸುಮ್ಮನೆ ತಿಳ್ಕೊಂಡು ಹಂಗೆ ಉರ್ಬಾಡ್ನಂಗೆ ಮಾಡ್ಕೊಂಡು ತಿನ್ಕೊಳ್ಳೋಣ. ಚೆನ್ನಾಗಿ ಅದ ಹಾಕ್ಸಿ ಹಂಗೆ ಕಾಯ್ದಂಗೆ ಮಾಡಿಸು. ರೊಟ್ಟಿನೋ ಚಪಾತಿನೋ ಮಾಡ್ಸ್ಕೊಂಡು ತಿನ್ಕೊಳ್ಳೋಣ. ಬೇದಿ ಅಂತದಲ್ಲ ಮಗ, ತಿಂದಿ ಏನೇವಾದ? ಇವಾಗ ನನಗೇನು ಆಗಲಕ್ಕಂತಾಗೋ. ಒಂದು 2 ಸಲ ಬಾಡು ಪಾಡು ತಿಂದರೆ ಒಂದು 2 ಸಲ ಆಯ್ತದೆ, ಆಮೇಲೆ ಅದೇ ಸರಿ ಆಯ್ತದೆ ಕಣ. ಸರಿ ಕಣವ, ಆಯ್ತು ಬಂದರೆ ಕಟ್ಟಾಕ್ಬಿಟ್ಟು ಮಾಡ್ಕೊಳ್ಳೋಣ ತಗೋ. ಅದಕ್ಕೇನವ ಕಾಣ್ತಾನೆ ಇಲ್ಲ, ಇಲ್ಲದವಳು ಮನೆ ಕೆಲಸ ಮಾಡೋಣ ಅಂದೆಯಾ? ಅಯ್ಯೋ ನೀನು ಇದಲ್ಲ ಬಾ, ಅದಕ್ಕೆಯ ಆಳು ಕಳಿಸಿವ್ನಿ. ಆಳೋಗೋಳೆ ಕಣ, ಬಾ ಆಳೋಗ್ಬಿಟ್ಟು ಬರಲಿ. ಮಿಯಾವ್ ಮಿಯಾವ್. ಇವ ಎಲ್ಲ ಕೊತ್ತಿ ಸೌಂಡ್ ಆಯ್ತದೆ ಕಣವ. ಕಣೆ ಮಗ, ಕೊತ್ತಿ ಸೌಂಡ್ ಆಯ್ತದೆ. ನೋಡ್ತೀನಿ ತಡಿ, ಎಲ್ಲರೂ ಇದು ಇಟ್ಕೊಡ್ತೀನಿ. ಅಡುಗೆ ಮಗ ನೀನು ಹಿಂದೆ ಬರ್ತದೆ ಕಣೆ. ಕಣವ ಸರಿಯ ಟೈಮ್ಗೆ ಬತ್ತು, ಬಾಗ್ಲಾಕ್ಬಿಡ್ತೀನಿ, ಇಟ್ಕೊಳ್ಳೋಣ ಕೊತ್ತಿಯ. ಪಾಟ್ಕಿ ಇಟ್ಬಿಟ್ಟದ ಕಣೆ ಮಗ. ಇವಾಗ ಒಂದು ಚೀಲ ತಗೋ, ಒಂದು ಕಡ್ಡಿ ತಗೋ, ಕೂಡ ಇಟ್ಕೊಂಡು ತಿಳ್ಕೊಳ್ಳೋಣ. ಮಿಯಾವ್ ಮಿಯಾವ್. ಸ್ವಲ್ಪ ಸಮಯದ ನಂತರ 1 kg ಬಾಡಿದಲ್ವೇನವ ಕೊತ್ತಿ ಬಾಡು? ಕಣೆ ಮಗ, ಇವಾಗೆಲ್ಲ ಕೂದಿ ಕೊರ್ದಿ ಮಾಡಿದ್ನಲ್ಲವ, 1 kg ಬಿದ್ದಿದ್ದ ಕಣವ ಬಾಡು. ನಿಮ್ಮದಕ್ಕೆ ಬರೋದಕ್ಕೆ ಹಂಗೆ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಹುರಿದ್ಬಿಟ್ಟು ತಿನ್ಕೊಳ್ಳೋಣ ಕಣವ. ಇವಾಗ ಚೆನ್ನಾಗಿ ಮಾಡು, ತಿನ್ನೋಣ. ರೊಟ್ಟಿ ಮಾಡು. ಒಂದು 8 ಎಲ್ಲ ಕಾಯಿ ಹಾಕ್ಕೊಂಡು ಚಕ್ಕೆ ಲವಂಗ ಕಡಲೆ ಕೊತ್ತಂಬರಿ ಪುದೀನ ಶುಂಠಿ ಎಲ್ಲ ನಾಯ್ಕೊಂಡು ರುಬ್ಬಿಟ್ಟು ಹಂಗೆ ಹುರಿಬಾಡ್ನಂಗೆ ಚೆನ್ನಾಗಿ ಅರ್ಶಿನ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡ ಹುರಿದ್ಬಿಟ್ಟು ಆಮೇಲೆ ಮಸಾಲೆ ಹಾಕ್ಬಿಟ್ಟು ಹಂಗೆ ಗಟ್ಟಿ ಮಾಡ್ತೀನಿ. ನಿನಗೆ 2-3 ಅಕ್ಕಿ ರೊಟ್ಟಿ, ನನಗೊಂದು 3 ಅಕ್ಕಿ ರೊಟ್ಟಿ ಸುಡ್ತೀನಿ. ಇವಾಗ ಹಂಗೆ 2-3 ರೊಟ್ಟಿ ಸಾಲಲ್ಲ, ನಂಗೆ 6 ರೊಟ್ಟಿ ಬೇಕು. ಆಯ್ತು ಕಣ ಮಗ, ಸುಡ್ತೀನಿ, ತಿನ್ನಿ ಒಂದು ಸುಮ್ಮನೆ. ಇವಾಗ ಇನ್ನೊಂದು ಕೆಲಸ ಮಾಡು, ಮುದ್ದೆನೇ ಮಾಡ್ಬಿಡು, ಉಣ್ಕೊಳ್ಳೋಣ. 6-3 ಆಯ್ತು ಬಿಡು, ಗಟ್ಟ ಹಂಗೆ ಮಾಡ್ತೀನಿ. ಅದೆಲ್ಲ ಉಣ್ಕೊಳ್ಳೋಣ, ಮುದ್ದೆನೇ ಮಾಡ್ಬಿಡ್ತೀನಿ ಅತ್ತೆ. ಸ್ವಲ್ಪ ಸಮಯದ ನಂತರ ಇದೇನಿವ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಿ, ಸೌತೆಕಾಯಿ ಈರುಳ್ಳಿ ಎಲ್ಲ ಕೂದಾಕ್ಬಿಟ್ಟಿದ್ದೆಲ್ಲವ, ಚೆನ್ನಾಗಿ ಮಾಡಿದ್ದೆ ಕಣವ ನೀನು. ಇವತ್ತ ಅಯ್ಯೋ ಅಪರೂಪನಿದೆಯಲ್ಲವ ನೀನು, ಅದಕ್ಕೆ ಮಾಡ್ದೆ ಕಣವ ಎಲ್ಲನೂ. ಅದು ನೋಡಿ ಎಲ್ಲನೂ ಒಂದಿಷ್ಟು ಸಾರ್ನಂಗೆ ಮಾಡಿ ಒಂದಿಷ್ಟು ಹಂಗೆ ಉರ್ದಿನಿ ಕಣ್ ತಿನ್ನು ಬರುವ. ಮತ್ತೆ ಬರೋದಕ್ಕೆ ಒತ್ತನಂತೆ ಪರಬರನೆ ಹಣ್ಣು ಮಸಿ ಮಾಡಿದೆವ. ಹಣ್ಣು ಕೊತ್ತಿ ಬಾಡು ಅಂದ್ರೆ ಇಷ್ಟ. ನಿಮ್ಮ ಅಣ್ಣ ಮಾಡ್ಬೋರೆ, ನಿಮ್ಮ ಮತ್ಕೋಗು ಮಾಡಬೇಕು. ತಿನ್ಕೊ, ಇರೋದನ್ನ ತೋಡಾಕ್ತೀನಿ. ಚೆನ್ನಾಗದೆ ಕಣವ ಸಾರು, ಚೆನ್ನಾಗಿ ಅದಾಪ್ ಮಾಡಿದ್ದೆ ಕಣವ, ಚೆನ್ನಾಗದೆ, ಸೂಪರ್ ಆಗದೆ. ಚೆನ್ನಾಗಿದ್ದದವ, ಉಣ್ಣು ನಿನಗೆ ಅಂತ ಎಲ್ಲನೂ ಅದ ಹಾಕಿ ಮಾಡಿವ್ನಿ ಕಣ, ತಿನ್ನು. ನಸಿ ಹಾಕನೆ ಬೇಡ ಕಣವ, ನಂಗೆ ಇನ್ನೊಂಚೂರು ಬಾಡ್ಬೇಕು. ಊಟವಾದ ನಂತರ ಇವ ಕೊತ್ತಿ ಬಾಡು ಚೆನ್ನಾಗಿತ್ತಲ್ಲ, ಊಟ ಒಟ್ಟೆ ಉಂಡ್ಬಿಟ್ಟಿದ್ದೀನಿ ಕಣವ. ಕೊತ್ತಿ ಬಾಡು ಸಾರು ಮುದ್ದೆ ಎಲ್ಲ ಚೆನ್ನಾಗಿತ್ತು. ಊಟ ಮಾತ್ರ ಇನ್ನಾಗಾಯ್ತು ಕಣವ. ಎಲ್ಲನೂ ತೊಳೆದು ಮಾಡಿಬಿಟ್ಟಿದ್ದೀನಿ ಕಣವ, ನಿಮ್ಮ ಮುದ್ದು ಮುದ್ದು ಗೊತ್ತಾಗ್ಬೋದಂಗೆ ಎಲ್ಲನೂ ತೊಳೆದು ಬೆಳಿಗ್ಗೆ ದಬಾಕ್ಬಿಟ್ಟಿನಿ. ಸಾರುವೇ ಚೆನ್ನಾಗಿತ್ತು ಕಣವ, ಮುದ್ದೆನೂ ಚೆನ್ನಾಗಿತ್ತು. ಮತ್ತೊಂಥರ ಊಟನೇ ಮಸ್ತಿತ್ತು ಕಣವ. ಇವ ಯಾಕೋ ಹೊಟ್ಟೆ ಗುಡ ಗುಡ ಅಂತದಲ್ಲೇ? ಯಾಕವ ಏನಾಯ್ತವ? ಬಾಡ್ತಿಂದಲ್ಲ ಅದಕ್ಕಿನ್ನ ಕಣ್ ತಗೊಳವ. ಯಾಕೋ ಕಣವ ಹೊಟ್ಟೆ ಗುಡ ಗುಡ ಅಂತದೆ, ಊಸ್ ಬೇರೆ ಬರಂಗವೆ. ಇದೇನೇ ಮಗ, ಮ್ಯಾಲೆ ಮಾತಾಡ್ತಿದ್ದಿ ಕೆಳಗೆ ಊಸ್ತಿದ್ದಿ? ಅಯ್ಯೋ ಯಾಕೋ ಇಷ್ಟು ಕಡೆಗೆ ಹೋಗಂತ ತಡಿ, ಬಾತ್ರೂಮ್ ಹೋಗ್ತೀನಿ. ಅಯ್ಯೋ ನನ್ನ ಮಗಳು ಬಾಡ್ತಿಂದಲ್ಲ, ಅದಕ್ಕೇನು ಕಡೆಗೆ ಹೋಗಂಗದು ಕುಡ್ಲೆ ಎಜ್ಜಿದ್ದೆ. ಆದರೆ ಯಾಕೆ ಹಿಂಗಾಯ್ತು ಕಣೆ, ಯಾಕೆ ನನಗೂ ಯಾಕೋ ಹೊಟ್ಟೆ ಗುಡ ಗುಡ ಅಂತ ಅದಲ್ಲ. ನಾನು ಯಾಕೋ ಇತ್ತು ಕಡೆಗೆ ಹೋಗಂಗಾಯ್ತದಲ್ಲಪ್ಪ, ಯಾಕೋ ಹೊಟ್ಟೆ ಗುಡ 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 ಅಂತದೆ. ನೇ ಮಗ ಪಾರೆ ಆಚೆ, ನಾನು ಯಾಕೋ ಬಾತ್ರೂಮ್ ಹೋಗಂಗಾಯ್ತದೆ ಕಣ. ಬಂದೆ ತಡಿಯವ, ಬೈತಾನೆ ಕಣ, ನಾನು ಕಕ್ಕಸ್ಕೊಯ್ತಾನೆ ಕಣ, ಬಂದೆ ತಡಿ. ಜಲ್ದಿ ಬಾರವ, ನನಗೆ ಯಾಕೋ ಹೋಗಂಗಾಯ್ತದೆ, ಹೊಟ್ಟೆನಾಯ್ತದೆ ಕಣ. ಲೇ ಮಗ ಒಂದು ಬಾರೆ ಬಿರ್ನಿ, ನನಗೆ ಯಾಕೋ ಇಲ್ಲ ಕಕ್ಕಸ್ಕೊಂಗಾಯ್ತದೆ ಕಣ. ಅಯ್ಯೋ ಇವಾಳ ಮನೆ ಊಸ್ ಬೇರೆ ಬತ್ತಾದೆ, ಯಾಕೋ ತಡ್ಕೊಳಕಾಯ್ತಲ್ಲ. ಲೇ ಮಗ ಬಾರೆ ಬಿರ್ನಿ. ಯವ್ವ ತಡಿ, ನನಗೆ ಯಾಕೋ ಇನ್ನೂ ಒಸಿ ಬರ್ತದೆ ಕಣ, ಬರ್ತೀನಿ. ಬಂದೆ ಕಣಿರು. ಇದೇನವ ನೀ ಕಕ್ಕಸ್ಕೋಕು ಬಿಡ ನನ್ನ. ಸುಮ್ಮನೆ ಮಗ, ಈ ಜಾಗ ಬಿಡು, ಬಾತ್ರೂಮ್ ಹೋಗ್ಬೇಕಣ. ಇದೇನಪ್ಪ ಹಿಂಗಾಯ್ತು, ಬೇದಿ ಹಿಂಗಾಯ್ತದೆ, ನೀರಂಗಾಯ್ತದನಪ್ಪ. ಯವ್ವ ಬಾ, ನನ್ಗೆ ಇನ್ನೊಂದ್ಸಲ ಯಾಕೋ ಹೋಗಂಗಾಯ್ತದೆ ಕಣ, ಜಲ್ದಿ ಬಾರವ ಆಚೆ. ಇರ್ನಿ ಮಗ, ಈಗ ಬಂದೀನಿ, ಬರ್ತೀನಿ. ಯಾಕೋ ಆಯ್ತಲ್ಲ ಕಣೆ ಮಗ, ಹೊಟ್ಟೆ ನಿಲ್ತಾ. ಯವ್ವ ನನಗೂ ಹೊಟ್ಟೆ ನುಲಿತದೆ ಕಣ, ಬಾ ಜಲ್ದಿ ನೀನು ಆಚೆ. ಇರ್ನೆ ಮಗ, ಬರ್ತೀನಿ ಇರ್ನೆ. ಬತ್ತು ಯವ್ವ ಬಾರವ, ನನ್ ಯಾಕೋ ಇಲ್ಲ ಹೋಗಂಗಾಯ್ತದೆ ಕಣ. ಯವ್ವ ಬಾರವ, ಯಾಕೋ ನಂಗೆ ಇಲ್ಲ ಹೋಗಂಗಾಯ್ತದೆ ಕಣ. ಇದೇನೆ ಮಗ, ನಿಮ್ದೆ ಕಕ್ಕಸೋಕು ಬಿಡೋದಲ್ಲ ನೀನು. ಯವ್ವ ಅಂತ ಅರ್ಸ್ಕೊತಿದ್ದಿ, ಯಾಕೋ ಹೊಟ್ಟೆ ನಿಲ್ತಾ ಕಣೆ ಮಗ. ಅಯ್ಯೋ ಸುಮ್ಮನೆ ನೀನು ತಗೊಳ್ಳಿ, ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಕಣ. ಯವ್ವ ಯಾ ಗುಡ್ಸಟ್ಟಿರ್ ಕಣ್ಣು ಹಾಕಿದ್ರವ, ಯಾ ಮುಂಡೆ ಇದು ಮಾಡಿದ್ರವ, ಹಿಂಗಾಯ್ತದಲ್ಲ ಯಪ್ಪ. ಯವ್ವ ಯಾಕೋ ಚೊಂಬುಳಿಸ್ದಂಗಾಯ್ತದೆ, ಬೇದಿ ಬೇರೆ ಆಯ್ತಲ್ಲ ನನ್ನ ಕೈಲಿ. ಯಾಕೆವ ಮಕ್ಕನ ಇಷ್ಟು ಅಕ್ಲೆ ಮಾಡ್ಕೊಂಡು ನಿಂತಿದ್ದಿಲ್ಲ, ಊಟ ಉಂಡೆವಾ? ಅಯ್ಯೋ ಮಗನೇ, ತಿರ್ಗಿ ಯಾಕೋ ಬೇದಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಕಣಪ್ಪ. ನನಗೂ ನಿನ್ನ ತಂಗಿಗೆ ಇಬ್ಬರಿಗೂ ಸ್ಟಾರ್ಟ್ ಆಗ್ಬಿಟ್ಟಿದೆ ಕಣ ಮಗನೇ. ಆಯ್ತಲ್ಲ ಏನು ತಿಂದ್ರವಾ? ಆಳ್ಸ್ಬೇಕು ತಿನ್ನ ನನ್ನಲ್ಲ ಕಣವ ನೀವು.
ಏನು ಬೇಕಾದ್ ತಿಂದ್ಬಿಡ್ತೀರಿ ಹುಚ್ಚಾಡ್ತೀರಿ ಅನ್ಬಾಕ್ಸಿ ನಿಮ್ಗೆ ಆಗ್ಬೇಕಾದ್ದೆ ಏನು ತಿಂದ್ರಿ ಈಗ ಅಯ್ಯೋ ಏನು ತಿಂದ್ವಪ್ಪ ನಿನ್ನ ಎಕಡ ಏನು ತಿಂದಿಲ್ಲ ಕಣಪ್ಪ ನೀನೇನ್ರು ಮಧ್ಯಾಹ್ನ ಬೆಳಗ್ಗೆನೆ ಉಪ್ಪು ಹೆಸರು ಮಾಡ್ಬಿಟ್ಟು ಹೋಗಿದ್ಲು ಅದನ್ನೇ ತಿಂದಿದ್ದು ಏನು ತಿಂದಿಲ್ಲ ಕಣೋ ಆದ್ರೂ ಬೇದಿ ಆಯ್ತದೆ. ಅವಳೆಲ್ಲ ಭವ್ಯ ಅಯ್ಯೋ ಅವಳಿಗೆ ಯಾಕೆ ಬೇದಿ ಕಣಪ್ಪ ಬಾತ್ರೂಮ್ ಹೋಗೋಳೆ. ಯಾಕೆ ಅಣ್ಣ ಹಿಂಗ್ ಬರ್ತಾ ಇದೆಯಲ್ಲ ಏನ್ ತಿಂದ ತಿಂದಿದವೆ ನೀನೇನ್ರು ಉಪ್ಪು ಉಪ್ಪೆಸರು ಗಿಂದ್ಬಿಟ್ಟು ಹೋಗಿದ್ಲು ಹುಳಿಕಾಳು ಉಪ್ಪೆಸರ ಯಾಕೋ ಈಟ ನಂಗೆ ಹುಳಿಕಾಳು ಉಪ್ಪೆಸರು ಹೊಟ್ಟೆಗೆ ರಕ್ತ ಆಗಲಿ ನನಗೇನ್ರು ಎಲ್ಲ ಬೇದಿ ಮತ್ತೆ ಗಿದಿ ಮತ್ತೆ ಹಾಕೋದೇ ಮಾಡಿದ್ರೆ ಗೊತ್ತಿಲ್ಲ. ನೀವು ಉಂಡಿದ್ದಲ್ವೇ ನಾನು ಉಂಡಿದ್ದೆ ನನಗೇನು ಆಗಿಲ್ಲ ನಿಮ್ಮಿಬ್ರಿಗೆ ಯಾಕಂಗಿದ್ದು ಅಯ್ಯೋ ನನ್ಗೆ ಹುಳಿ ಕಾಳು ಪೆಸರು ಹಿಡಿಯಲ್ಲ ಈಟು ನನಗೆ ಹಿಡಿಯಲ್ಲ ನನ್ನ ಮಗಳು ಹಿಡಿಯಲ್ಲ ಅದಕ್ಕೆ ಯಾಕೋ ಬೇರೆದಂಗೆ ಐತಾರಿ. ಹೋಗು ಮೆಡಿಕಲ್ ತಗೊಬಿಟ್ಟು ಬೇದಿ ಮತ್ತೆ ನಾವು ತಗೊಳ್ಳೋದು. ನನ್ನ ಹೆಸರು ತಂದು ಕೊಟ್ಟಿವ್ನಿ ತಿರ್ಗಾಲಿ ಇವತ್ತು ಮತ್ತೆ ಬೇದಿ ಮತ್ತೆ ತರಕೋಯ್ತೀನಿ. ಲೇ ನನ್ನ ಸ್ಪೀಡ್ ಇವತ್ತು ಬೇಕಾಗಿ ಬಂದಿದ್ದೇನೋ ಹೋಗ ಬೇದಿ ಮತ್ತೆ ತರಕಾಯ್ತಾ ತಬರೋಗೋ ನಂಗೆ ಅಚ್ಚಾಡಕ್ಕಲ್ಲ ಕಿಚ್ಚಾಡಕ್ಕಲ್ಲ ಇಲ್ಲೇ ಬಂದ್ಬಿಡ್ತದೆ ಕಕ್ಕ. ಏನಾರ ಮಾಡ್ಕೊಡ್ರವ ತಗೊಬಂದು ಕೊಡ್ತೀನಿ. ಏನೇವಾ ಹತ್ತು ಮುಂಡೆ ಇಷ್ಟೊಂತ ಚಿತಾವಣೆ ಮಾಡ್ಕೊಬಿಟ್ಟಾಳೆ ನಮ್ಮ ಅಣ್ಣನ. ಅಯ್ಯೋ ಮದುವೆ ಮುಂದೆ ಇಲ್ಲಿ ಉಗ್ದಿದ್ದೀನಿ ಅಂದ್ರೆ ದಾಟ್ತಿರ್ಲಿಲ್ಲ ಇವಾಗ ಮುಂಡೆ ಮತ್ತೆ ಕೇಳ್ತಾನೆ ನನ್ನ ಮಾತೊಂದು ಕೇಳದ ಕಣೆ ಮಗ ನನ್ನ ಮೂಲೆ ಗುಂಪು ಮಾಡ್ಬಿಟ್ಟವ್ರೆ ಕಣೆ ಮಗ. ನನ್ನ ಸೌತಿ ಹಿಡ್ಕೊಂಡು ತಿನ್ಲೋ ಕಾಣಲ್ಲ ನನ್ಗೆ ಬೇಕು ನನ್ ಕೊತ್ತಿ ಮರಿಯ ಮನೇಲೇ ಇತ್ತು ಅಷ್ಟೊತ್ತಿಂದ ಹುಡ್ಕಾಡ್ದು ತಡ್ಕಾಡ್ದು ಇರೋವಲ್ದು ಯಾಕೆ ಗುಡ್ಸಟ್ಟಿ ಕುಯ್ಕೊಂಡು ತಿನ್ಲೋ ಕಾಣಲ್ಲ ಅವಳು ಬಾಯಿಗೆ ಅಕ್ಕಿ ಕಾಳು ಹಣೆಗೆ ಅಕ್ಕಿ ಕಾಳು ಬರಬಾರ್ದು ಬರ ಅವಳು ವಾಂಪೇದಿ ಬರ. ಇದೇನೇವಾ ಅದೇ ದೊಡ್ಡ ಮುಂಡೆ ಬೈತಾವಳೆ. ಅಯ್ಯೋ ಬೈದ್ರವಳೆ ನಮ್ಮ ತಿಕ್ಕೊರ್ಕೊಂಡತ್ತೆ. ಅಯ್ಯೋ ಬೈತಾಳೆ ತಕ್ಕ ನನ್ನ ಸೌತಿನವ ನನ್ನ ಕೊತ್ತಿ ಹಿಡ್ಕೊಂಡು ತಿಂದವಳು ಅವಳು ಹೊಡ್ಸಿಡ್ಯಾ ಅವಳು ಬೇದಾಗ ಅವಳು ವಾಂಪೇದಿ ಬರ ಹಾಲು ಅನ್ನ ಹಾಕಿ ಹೆಂಗೆ ಸಾಕಿದೆ ನನ್ನ ಸೌತಿ ಹಿಡ್ಕೊಂಡು ತಿಂದ್ಲೋ ಕಾಣಲ್ಲ ಇಷ್ಟ ಥರ ಬರ್ದೇ ಇರ್ತಿಲ್ಲ ನನ್ನ ಸೌತಿನ ಹೊಡ್ಕೊಂಡು ತಿಂದವಳೆ. ಮಾರ್ಗಿತಿ ಮಗಳು ಬಂದವಳೆ ನನ್ನ ಸೌತಿಗೆ ಇವು ಅಂದ್ರೆ ಇಷ್ಟ ಎಲ್ಲವಕ್ಕೂ ಹೊಡ್ಕೊಂಡು ತಿಂದವ್ರೆ. ಇವ 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 ಎಂತ ಮುಂಡೆ ಸೇರ್ಕೊಬಿಟ್ರೆ ಕಣೆ ನನ್ನ ಅರ್ಜು ಬಾಜಲ್ಲಿ ಬೇರೆ ಬರೇಲಿ ನಮಗೆ ಆಯ್ತಲ್ಲ ಕಣಪ್ಪ. ಇದೇನೇವಾ ದಡವ ಹಿಂಗ್ ಬೈತಾವಳೆ ಚಿತಿ ಮಾಡ ಗೊಪ್ಪ ಮಾಡ ನಮಗ್ ಬೇರೆ ಬೇದ ಹೋಯ್ತಾ ಇರೋದಕ್ಕೂ ಈ ಮುಂಡೆ ಹರ್ಚಾಡ್ತಾ ಇರೋದಕ್ಕೂ ಅದಕ್ಕೆ ತರ್ಕೊಳಂಗ್ ಹಾಕಿದೆ ಕಣವ ನನ್ಗೆ. ಅಯ್ಯೋ ಅವಳೊಬ್ಳು ಕಿತ್ತೊಳ್ ಬಸ್ಬಿಡಿ ಬರವ ಆ ಮುಂಡೆದ ಏನಂತ ಹೇಳಿ. ಅಯ್ಯೋ ಅಯ್ಯೋ ಇವ ಅವಾಗ ಕುದ್ರೆ ಕುಂದಂಗೆ ಕುಳಿತಾಳೆ ಕಣವ. ನಾನು ಅಂತ ಬಾರೇ ಗುಡ್ಸತಿ ನಿನಗೆ ಚಪ್ಲಿಲೆ ಹೊಡಿತೀನಿ ಬಾರೇ ನಾನು ಕೊತ್ತಿ ತಿಂದಿರೋಳು ಬರೇ ಬಾರೇ ಚಪ್ಲಿಲೆ ಹೊಡಿತೀನಿ ಕಣಕ ಹಾಕತ್ರೆ ಮುಂಡೆರ ಯಾವಳು ತಿನ್ರಿ. ನೋಡವಾ ಹೆಂಗ್ ಬೈತದಳು ಇವಳು ಎಣ ಎತ್ತ. ಅಯ್ಯೋ ಬೇರೆ ಹೆಂಗಾರ ಆಗ್ಲಿ ಕಣೆ ಮಗ ನಿಮ್ಮ ಅಣ್ಣೆಯಲ್ಲೇ ಬರ್ಲಿವಲ್ಲ ಕಣವ ಮಾತಾಡ್ತಾರಕ್ಕೆ ಅಂತ ಹೋದನ್ ಬರ್ಲೇ ಇಲ್ವಲ್ಲವ ನನಗ್ ಬೇರೆ ತಿರ್ಗ ನೀರ್ ಬೇದಿ ಹೆಂಗ್ ಆಯ್ತಾನೆ ಇದೆ. ಅಯ್ಯೋ ಚಂಬಳಿಸ್ತಾನೆ ಆಗ್ತದೆ ಕಣವ ಆಯ್ತಲ್ಲ ನನ್ನ ಕೈಲಿ. ಯವ್ವ ನಿಜ ಹೇಳ್ರಿ ದಡ ಬೇರೆ ಯಾಕೋ ಬೈತಾಳೆ ಕೊತ್ತಿಕೊಂಡಿಲ್ಲ ಅಂದ್ಬಿಟ್ಟು ನೀವೇನಾರು ಕೊತ್ತಿಗೆ ಕುತ್ಕೊಂಡು ತಿಂದ್ರಾ ನಿಜ ಹೇಳ್ರಿವ ನೀವು. ಕಣ್ಣೆ ಕೂತಿದ್ದೀವಿ ಅಂದ್ಬಿಟ್ಟು ಕೊತ್ತಿ ಕುಯ್ಕೊಂಡು ತಿನ್ನಕ್ಕೆ ಹೋಗಿದ್ವಿ ಬರ್ಲ ಮಗ ಮಾತೇ ಅಲ್ಲಲ್ಲ ಅಲ್ಲಿ ಮಾಡ್ಬಿಟ್ಟು ಬಂದೆ ಕಣವ ಹೋಗಿ ನುಂಗೋಗ್ರಿವ ಇಬ್ರುವೆ ನಂಗೆ ಯಾಕೋ ಡೌಟ್ ಹೊಡ್ತದೆ ಕಣವ ನೀವೆಲ್ಲೋ ಕೊತ್ತಿ ತಿಂದ್ಬಿಟ್ಟು ಹುಚ್ಚಾಡ್ತಾ ಇದ್ದೀರಿ ಅಂತ. ಏನಣ್ಣ ಇನ್ನಂತಿಯಲ್ಲ ನಾವು ಕೊತ್ತಿ ಕುಯ್ದು ತಿನ್ಕೊಂಡಿದ್ದು ಮಾಡಿದ್ದೇವೆ. ನೀನು ನೋಡಿ ಚೆನ್ನಾಗಿ ಹೇಳ್ದೆ ಈಗ. ಲೇ ನನ್ನ ಮಗನೇ ನನ್ನ ಜೀವ ಕಸಿದಿದ್ರೆ ನಿನ್ಗೆ ಮಾಡ್ಕೊಡಿನಿ ನೀನು ದೊಡ್ಡ ಹುಡುಗ ಹೋಗಿ ಅಲ್ಲಿ ಮುರಿಯ ಕಿತ್ಬಿಡಿನಿ ಮುಂಡೆಗೆ ಹುಷಾರಿದ್ದರಕ್ಕೆ ಬಚಾವಾಗವಳವಳು ಸುಮ್ಮನಿರು. ಏನೋ ಕೊತ್ತಿ ಚಿನ್ನದಂತ ಕುಯ್ಕೊಂಡಿದ್ದೇವೆ ಮಾಡ್ಲೇನ ಕೆಲಸ ನೆನೆಲ್ಲ ಮಾಡನ್ಸರ್ ಉಂಡಿಲ್ವೇ ಈ ಕೊತ್ತಿ ತಿನ್ನಕ್ಕೆ ಹೋಗಿದ್ದೇವೆ ನಾವು. ಅಯ್ಯೋ ನನಗೆ ಬಾಟ್ ತಿಂದಿದ್ವಲ್ಲಪ್ಪ ನೀನು ಎಂಟ್ರಿಗೆ ಗೊತ್ತಾಗಲಿವೇನೋ ಇವತ್ತು ಹುಳಿಕಾಳು ಪೆಸರು ಮಾಡಿದವಳೆ ಮಾಡವಳೆ ಅದಕ್ಕೆ ಈಟ್ಕಿಂಗ್ ಆಗದೆ ಕಣ. ಹೋಗು ಹೋಗು ಗದ್ದಿಕ್ಕ ಹೋಗು. ಸರಿ ಕಣ್ರವ ಏನಾರ ಮಾಡ್ಕೊಳ್ಳಿ ನಾನು ಬತ್ತೀನಿ ಅಲ್ಲಿ ಮಾತ್ರ ಮಾಡಿದ್ದೀನಿ ನುಂಗೋಗ್ರಿ. ನೋಡವಾ ನಾನು ಹೆಂಗಾಡನು. ಅಯ್ಯೋ ನಿಮ್ಮ ಹತ್ರ ಚೇಂಜ್ ಆಗ್ಬಿಡೋಣ ಕಣವನು ಅಷ್ಟಿಷ್ಟ ಆಡೋದ ನನ್ನ ಮೇಲೆ ಹಿಂಗೆ ಯಾವಾಗ್ಲೂ ಅನುಮಾನ ಪಡ್ತಾನೆ. ಇರ್ತೀನಲ್ಲವಾ ಸರ್ರೇ ಮಾಡ್ಬಿಟ್ಟಕ್ಕೆ ಸುಮ್ಮನಿರೋರ್ಗೆಲ್ಲ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್. ನನಗೆ ಬೇದಿ ಬತ್ತದೆ ಬಾತ್ರೂಮ್ ಹೋಗ್ಬಿಡ್ತೀನಿ.